ಹಲ್ಲೆಲೂಯಾ. ದೇವರ ಪರಿಶುದ್ಧಗಳ ನಾಮಕ್ಕೆ ಸ್ತೋತ್ರವಾಗಲ್ಪಡಲಿ. ಈ ವೇಳೆಯಲ್ಲಿ ಸ್ವರ್ಗ ಸ್ವರ ಈ ದೈವಿಕ ದೈನಂದಿನ ದೈವೋಕ್ತಿಗಳ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ, ತಂದೆ ದೇವರ ಪರಿಶುದ್ಧ ನಾಮವನ್ನು ನಾವು ಕೊಂಡಾಡುವ ಹಾಗೆ ಕರ್ತನು ನಮ್ಮೊಂದು ಕೃಪೆ ಕೊಟ್ಟು ಆತ ನಮ್ಮನ್ನು ನಡೆಸಿರುವಂತಹ ಈ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಇವತ್ತು ದೇವರ ಸನ್ನಿಧಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ದೇವರು ತಾನೇ ಒಂದು ನಿಯಮವನ್ನ ಆತನು ಇಟ್ಟನು. ಅರಸರಿಗೂ ನಾವು ಮಾತು ಕೊಡಬಹುದು, ದೇವರ ಮುಂದೆ ನಾವು ಮಾತು ಕೊಡಬಹುದು, ಸಭೆಗಳ ಮುಂದೆ ನಾವು ಮಾತು ಕೊಟ್ಟಿರಬಹುದು. ಅದನ್ನು ನಾವು ತೀರಿಸಲೇಬೇಕು. ಇಲ್ಲಿ ನಾವು ಯಾಜಕಾಂಡ 19ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಕಾಣ್ತೇವೆ, ಕೂಲಿಯವನ ಕೂಲಿಯನ್ನು ಮರುದಿನದವರೆಗೆ ನಿನ್ನ ಬಳಿಯಲ್ಲೇ ಇಟ್ಟುಕೊಳ್ಳಬೇಡ. ಕೂಲಿಯವನ ಕೂಲಿಯನ್ನು ಮರುದಿವಸದವರೆಗೆ ಅದನ್ನು ನಿನ್ನಲ್ಲಿಯೇ ಇಟ್ಟುಕೊಳ್ಳಬೇಡ. ಹಲ್ಲೆಲೂಯಾ. ಅದನ್ನಾಗಲೇ ನೀನು ತಡ ಮಾಡದೆ ನೀನು ಕೂಲಿಯವನ ಕೂಲಿಯನ್ನ ನೀನು ಹಿಂತಿರುಗಿಸಿ ನೀನು ಕೊಡು. ಇಷ್ಟು ಕೊಡುತ್ತೇನೆಂಬುದಾಗಿ ನೀನು ಅರಕೆ ಮಾಡಿಕೊಂಡಿದ್ದೆ, ಇಷ್ಟು ಸಂಬಳ ನಿನಗೆಂಬುದಾಗಿ ನೀವು ಅಗ್ರಿಮೆಂಟ್ ಮಾಡಿಕೊಂಡಿದ್ದಿ, ಇಷ್ಟು ಸಂಬಳಕ್ಕೆ ಇಷ್ಟು ನಿನಗೆ ಇಷ್ಟು ಹೊತ್ತಿಗೆ ಇಷ್ಟು ಕೆಲಸ ಇಷ್ಟು ಕೆಲಸಕ್ಕೆ ಇಷ್ಟು ಸಂಬಳ ಎಂಬುದಾಗಿ ನೀನು ಗೊತ್ತು ಮಾಡಿಕೊಂಡಿದ್ದೀರಿ. ಮಾಡಿಕೊಂಡಂತ ಒಪ್ಪಂದದ ಮಾತಿನ ತಕ್ಕ ಹಾಗೆ ಆ ಕೂಲಿಯನ್ನು ನೀನು ಹಿಡಿದಿಟ್ಟುಕೊಳ್ಳಬೇಡ, ಕೂಲಿಯನ್ನು ನಿನ್ನ ಬಳಿಯಲ್ಲಿ ನೀನು ಇಟ್ಟುಕೊಳ್ಳಬೇಡ. ದೇವರ ವಾಕ್ಯ ಬಹಳ ಸೂಕ್ಷ್ಮವಾಗಿ ನಮ್ಮನ್ನು ಅದು ಹೇಳ್ತದೆ. ಮರುದಿನದವರೆಗೆ ಅದನ್ನು ನೀನು ಕಾಯ್ದುಕೊಳ್ಬೇಡ. ಅದು ಆ ಕೂಲಿ ಒಂದು ವೇಳೆ ಹಿಡಿದಿಟ್ಟಿದ್ರೆ ಆ ಕೂಲಿ ನಿನಗೆ ಶಾಪವಾಗಿ, ಅದು ನಿನಗೆ ಅಶುಭವಾಗಿ, ಅದು ನಿನಗೆ ಅಪಚಯವಾಗಿ ಅದು ನಿನ್ನಲ್ಲಿ ಕಾರ್ಯ ಮಾಡ್ತದೆ. ಕೊಟ್ಟು ಬಿಡುವುದಾದರೆ ಅದು ನಮಗೆ ಆಶೀರ್ವಾದ ಉಂಟಾಗಲ್ಪಡ್ತದೆ. ಅನೇಕ ಬಿಸ್ನೆಸ್ಗಳಲ್ಲಿ ಇದು ಕೇಳುತ್ತಿರುವಂತವರು, ಇವತ್ತು ಅನೇಕ ಬಿಸ್ನೆಸ್ ಮಾಡುವವರು ಇರ್ಬೋದು, ಅನೇಕ ರೀತಿಯ ಮನೆ ಕೆಲಸದಲ್ಲಿ ಇಟ್ಟುಕೊಂಡಂತವರು ಆಗಿರ್ಬೋದು, ಇವತ್ತು ಅನೇಕ ಆಳುಗಳು ನಿಮ್ಮ ಜೀವಿತದಲ್ಲಿ ಇರಬಹುದು. ಅವರಿಗೆ ಮಾತು ಕೊಟ್ಟಂತೆ ಅವರ ಕೂಲಿಯನ್ನ, ಅವರ ಸಂಬಳಕ್ಕಾಗಿ ನೀವು ಪೀಡಿಸ್ತಾ ಇದ್ದೀರಾ. ಒಂದು ವೇಳೆ ಸಂಬಳವನ್ನ ಅರ್ಧ ಕೊಟ್ಟು ಅರ್ಧವನ್ನು ಹಿಡಿದಿಟ್ಟುಕೊಂಡಿದ್ದೀರಾ. ಅದು ನಿಮಗೆ ಆಶೀರ್ವಾದವಲ್ಲ. ಅದು ನಮಗೆ ಆಶೀರ್ವಾದವಾಗಬೇಕಾದರೆ ಕೂಡಲೇ ಹೇಳಿದ ಹಾಗೆ ನಾವು ಅವರಿಗೆ ಕೊಡುವುದಾದರೆ ದೇವರ ಆಶೀರ್ವಾದ ನಮ್ಮ ಮೇಲೆ ಹಿಡಿದು ಬರ್ತದೆ. ಇವತ್ತು ನೀವು ಬಿಸ್ನೆಸ್ ಮಾಡುವಾಗ ಒಂದು ವೇಳೆ ಆ ಕೂಲಿಗಳನ್ನು ಹಿಡಿದುಕೊಂಡು ಪೀಡಿಸುತ್ತಾ, ಯಾತನೆ ಪಡುತ್ತಾ, ಅವರ ಮನಸ್ಸನ್ನು ಘಾಸಿಗೊಳಿಸುತ್ತಾ, ನೋವು ಪಡಿಸುತ್ತಾ ಒಂದು ವೇಳೆ ಕೊಡುತ್ತಾ ಇರುವುದಾದರೆ, ನೀನು ಏನು ಬಿಸ್ನೆಸ್ ಮಾಡಿದ್ರು, ನೀನು ಯಾವ ಕೆಲಸ ಮಾಡಿದ್ರು, ನೀನು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅದು ನಿನಗೆ ಶುಭವಾಗದು. ದೇವರು ಅದನ್ನು ಹೇಳಿದಂತೆ ನಂಬಿಗಸ್ತರಾಗಿ ನಾವು ಮಾಡುವುದಾದರೆ ದೇವರ ಆಶೀರ್ವಾದ ನಮ್ಮ ಮೇಲೆ ಅದು ಹಿಡಿದು ಬರುವಂತದ್ದಾಗಲ್ಪಟ್ಟಿದೆ.